ನಮಸ್ಕಾರ. ಡಾಕ್ಟರ್ ಆಂಜನಪ್ಪ. ನಾನು ಫಿಸಿಷಿಯನ್ ಅಲ್ಲ, ಸರ್ಜನ್. ಡಯಾಬಿಟಿಸ್ ಮೆಲಿಟಸ್ ಬಗ್ಗೆ ಮಾತಾಡೋರು ನಾನು ಮಾತಾಡ್ತೀನಿ, ಯಾಕಂದ್ರೆ ನಾನು MBBS ಸಬ್ಜೆಕ್ಟ್ ಅದು. ಈ ಸಕ್ಕರೆ ಕಾಯಿಲೆ, ಮಧುಮೇಹ ಅಂತಾರಲ್ಲ, ಅದರಲ್ಲಿ ಡೆಫಿನೇಷನ್ ಏನಂದರೆ, ನಿಮ್ಮ ರಕ್ತದಲ್ಲಿರುವ ಬ್ಲಡ್ ಶುಗರು 3 ದಿವಸ ನಾವು ಬೆಳಗ್ಗೆ ಹೊತ್ತು ಮಾಡಿದಾಗ 126ಕ್ಕಿಂತಲೂ ಜಾಸ್ತಿ ಇದ್ದರೆ ಅದನ್ನು ಡಯಾಬಿಟಿಸ್ ಮೆಲಿಟಸ್ ಅಂತೀವಿ. ಅದಕ್ಕಿಂತ ಇಂಪಾರ್ಟೆಂಟು HbA1c ಅಂತೀವಿ, ಗ್ಲೈಕಾಸಿಕೇಟೆಡ್ ಹಿಮೋಗ್ಲೋಬಿನ್. ಅದು 6.5ಗಿಂತಲೂ ಮೇಲೆ ಹೋಗಿದರೆ ನೀವು ಡಯಾಬಿಟಿಕ್ ಅಂತೀವಿ. ಈ ಡಯಾಬಿಟಿಸ್ನಲ್ಲಿ 2 ವಿಧ, ಟೈಪ್ 1 ಆ್ಯಂಡ್ ಟೈಪ್ 2. ಆ್ಯಂಡ್ ತುಂಬ ಜನಕ್ಕೆ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ ಅಂದರೆ ಅನೇಕ ಕಾರಣ. ಒಂದು, ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. 2ನೇದು ಫ್ಯಾಮಿಲಿ ಹಿಸ್ಟ್ರಿ. 3ನೇದು ನಿಮ್ಮ ವೆಯ್ಟ್, ತುಂಬ ಒಬೆಸಿಟಿ. ಇವೆಲ್ಲವೂ ಕೂಡ ಸಕ್ಕರೆ ಕಾಯಿಲೆಗೆ ಕಾರಣ. ಸೊ ನಾನು ಯಾಕೆ ಟೈಪ್ 1 ಆ್ಯಂಡ್ ಟೈಪ್ 2 ಅಂತ ಹೇಳಿದೆ ಅಂದರೆ, ಟೈಪ್ 2 ಲೇಟಾಗಿ ಶುರುವಾಗುತ್ತೆ 40 ವರ್ಷ ಆದಮೇಲೆ. ಅದರಲ್ಲಿ ಡಯಟ್, ಎಕ್ಸಸೈಸ್ ಆ್ಯಂಡ್ ಡ್ರಗ್ಸ್, ಓರಲ್ ಡ್ರಗ್ಸು. ಅನ್ಫಾರ್ಚುನೇಟ್ಲಿ ಟೈಪ್ 1 ಭಾಳ ಬೇಗ ಶುರುವಾಗುತ್ತೆ, 10-11 ವರ್ಷಕ್ಕೆ ಬರ್ಬೋದು. ಅವ್ರಿಗೆ ಇನ್ಸುಲಿನ್ ಇಲ್ದಿರ ಬದುಕಲಿಕ್ಕಾಗೋದಿಲ್ಲ. ಸೊ ಸಕ್ಕರೆ ಕಾಯಿಲೆಗೆ ನಿಮಗೆ ಅನೇಕ ರೀತಿ ಹೇಳ್ತಾರೆ. ನ್ಯಾಚುರೋಪತಿ ಹೇಳ್ತಾರೆ, ಹೋಮಿಯೋಪತಿ ಹೇಳ್ತಾರೆ, ಆಯುರ್ವೇದ ಹೇಳ್ತಾರೆ, ಅಲೋಪತಿ ಹೇಳ್ತಾರೆ. ನಿಮಗೆ ಅಲ್ಟಿಮೇಟ್ಲಿ ವಿಜ್ಞಾನ ಏನು ಹೇಳುತ್ತೋ ಅದನ್ನು ಫಾಲೋ ಮಾಡಿ. ನಾನೊಬ್ಬ ಅಲೋಪತ್ತು. ನಮ್ಮಲ್ಲಿ ಡಯಾಬಿಟಾಲಜಿಸ್ಟ್ ಅಂತ ಇರ್ತಾರೆ, ಡಯಟೀಷಿಯನ್ಸ್ ಅಂತ ಇರ್ತಾರೆ. ಕರೆಕ್ಟಾಗಿ ತಿಳ್ಕೊಳ್ಳಿ. ಬಟ್ ಎಲ್ಲೋ ನಿಮಗೆ ಗೊಂದಲ ಆದಾಗ ನಾನು ಭಾಳ ಸರಳವಾಗಿ ಹೇಳ್ತೀನಿ, ದಯವಿಟ್ಟು ಡಯಾಬಿಟಿಸ್ನವ್ರು ಹೆದರ್ಕೋಬೇಡಿ. ಸಕ್ಕರೆ, ಬೆಲ್ಲ, ಜೇನುತುಪ್ಪ ಅವಾಯ್ಡ್ ಮಾಡಿ. ಬೇರೆ ಎಲ್ಲವನ್ನೂ ತಿನ್ಬೋದು. ಅದರೊಳಗಾಗಿ 4 ಟೀ ಜ್ಞಾಪಕ ಇಟ್ಕೊಳ್ಳಿ. 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ ಅಷ್ಟೇ. ನಿಮ್ಗೆ ಒಂದಿನ ಒಂದು ಒಬ್ಬಟ್ಟು ತಿನ್ನಬೇಕು ಅಂದರೆ ಖುಷಿಯಿಂದ ತಿನ್ನಿ. ಅವತ್ತು ಸಾಕಷ್ಟು ಕೋಸಂಬರಿ ತಿನ್ನಿ. ಕೋಸಂಬರಿ ಒಳಗೆ ಕ್ಯಾಲ್ರಿ ಕಡಿಮೆ, ಇದರೊಳಗೆ ಒಬ್ಬಟ್ಟಿನೊಳಗೆ ಸಕ್ಕರೆ ಇರೋದ್ರಿಂದ, ಬೆಲ್ಲ ಇರೋದ್ರಿಂದ ಜಾಸ್ತಿ ಆಗಿ 2 ಕಾಂಪೆನ್ಸೇಟ್ ಆಗುತ್ತೆ. ಆದ್ದರಿಂದ ಡಯಾಬಿಟಿಸ್ ಬಂದಿರೋರು ಹೆದರ್ಕೋಬೇಡಿ. ಆದರೆ 4 ಟಾರ್ಗೆಟ್ ಆರ್ಗನ್ಸ್ ಇದ್ದಾವೆ, ಕಾಂಪ್ಲಿಕೇಶನ್ ಆಗ್ದಂಗೆ ನೋಡ್ಕೊಳ್ಳಿ. ಹಾರ್ಟು, ಕಣ್ಣು, ಕಾಲು ಆ್ಯಂಡ್ ಕಿಡ್ನಿ. ಇವು 4ನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.